ಈಗ ಯಾವತ್ತಾದ್ರೂ ಆ ರೇಂಜ್ ಕುಡ್ದು ಏನಾದ್ರು ಗ್ಯಾಂಗ್ ಅಲ್ಲಿ ಗಲಾಟೆ ಮಾಡಿದಿರಾ? ಇಲ್ಲ ಕುಡ್ದಿದ್ದೀನಿ, ಆ ರೇಂಜ್ ಕುಡ್ದಿದ್ದೀನಿ. ಗಲಾಟೆ ಮಾಡಕ್ಕೆ ಹೇಳಕ್ಕಾಗಿಲ್ಲ. ಗಂಡಸ್ರ ಮುಖ ತೊಳೆದ್ರೆ ಇವಾಗ ಎಲ್ಲೋ ಆಚೆ ಹೋಗ್ತಿದ್ದಾರೆ, ಏನೋ ಕೆಲಸ ಇದೆ ಅಂತ ಅರ್ಥ. ಆದ್ರೆ ನಾವು ಹೆಣ್ಮಕ್ಳು ಮುಖ ತೊಳ್ಕೊಂಡ್ರೆ ಇವಾಗ ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಇರ್ತೀವಿ ಅಂತ ಅರ್ಥ. ಅರ್ಥ ಆಯ್ತಾ? ಆಕೆ ಯಾರೋ ಮೊನ್ನೆ ಒಬ್ಳು ಬಂದಿದ್ಲು, ಡಾಕ್ ಐ ಹ್ಯಾವ್ PCOD. ಯಾರು ಹೇಳಿದ್ರು ನಿಮಗೆ? ಐ ಗೂಗಲ್ ಡಾಕ್. ಓಕೆ, ಆಮೇಲೆ ಇನ್ನೇನೋ ಕೇಳಿದ್ದು, ನಾನು ಇನ್ನೇ ಹೇಳಿದೆ. ಇನ್ನೇನೋ ಒಂದು ಸ್ವಲ್ಪ ಹೊತ್ತಾಯ್ತು, ಮತ್ತೆ ಐ ಗೂಗಲ್ಡ್ ಅಂತಾನೆ ಹೇಳ್ತಾಳೆ. ತಪ್ಪು. 5 ನಿಮಿಷದಲ್ಲಿ ಅವಳು 8 ಸರಿ ಗೂಗಲ್ ನೋಡಿದೆ. ಬ್ರೈಟ್ ಆಗಿ ಗಂಟೆ ಬರ್ಸಿ ಬಿಟ್ಬಿಟ್ಟು ಏನಂದ್ಲು ಗೊತ್ತಾ? ಆ ಗೂಗಲ್ ನೋಡೋ ಟೈಮ್ ನೀನು ಗಂಡನ ಜೊತೆ ಎದುರಿಷ್ಟೊತ್ತಿ ಮಕ್ಕಳೇ ಆಗಿರವಲ್ಲಮ್ಮ. ಇರ್ತೀನಂತಿ 100 ವರ್ಷ. ಈಗ ನಾವು ನಿಮ್ ದೋಸ್ತರೆಲ್ಲ ಶರೀರ ಕುಡಿಯವ್ರ 60 ವರ್ಷ ಸತ್ತು ಹೋಗ್ಬಿಡ್ತು, ಹೌದಿಲ್ಲ? 40 ವರ್ಷ ನೀವ್ ಒಬ್ಬ ಇರಾವ ಅದು ಹೋಲಿ ಬಿಡ. ಮನುಷ್ಯನ್ ಹರೇ ವಯಸ್ಸು ಎಟ್ರ ಮಠ ಇರ್ತೈತೆ? 35 40 ಕಿಸದ್ರ 45 ವರ್ಷ ಮಠ ಅವ್ನ್ ತಾಕತ್ ಇರ್ತೈತೆ. ಅವಂಗ 50 60 ನಿಶಕ್ತಿ ಆಗ್ಬಿಡ್ತಾನ, ಬ್ಯಾಸರ ಹಾಕನ್ ಮನುಷ್ಯನ್. ಅಂತದ್ರಾಗ ನೀ 100 ವರ್ಷ ಇರಾವ, ಎಷ್ಟು ಬ್ಯಾಸರು ಮಂದಿಗೆ. ವಯಸ್ಸು ಅದಕ್ಕೂ ಪಟ್ಟ ಸತ್ತು ಹೋಗ್ಬಿಡ್ಬೇಕು ಮನುಷ್ಯ, ಜಾಸ್ತಿ ಬ್ಯಾಸರ ಆಗ್ಬಾರ್ದ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಪೈಲಾ ಹುಡುಗಿಯರ್ ಮದ್ವೆ ಆದಾಗ ಆ ಹುಡುಗಿಯರ್ ಗೆಳತಿಯರೆಲ್ಲ ಹಿಂಗ್ ಹೇಳ್ತಿದ್ರು, ಲೇ ಲಚ್ಚಿ ನೀ ಅಂಜಾಕ್ ಹೋಗ್ಬೇಡ, ಅವ ಏನ್ ಮಾಡ್ತಾರ ಮಾಡಲಕ್ಕ, ನೀ ಬ್ಯಾಡ ಅನ್ನಕ್ ಹೋಗ್ಬೇಡ. ಆದ್ರ ಈಗಿನ ಗೆಳತಾರ ಹಿಂಗ್ ಹೇಳ್ತಾರ, ಲೇ ನಿನ್ ಗಂಡ ರಾತ್ರಿ ಮಾಡ್ತಿರ್ತಾನಲ್ಲ ಅವಾಗ ಜಗ್ಜಗ್ಲೆ ಚೀರು, ಯಾಕಂದ್ರ ಅವನಿಗೆ ಅನ್ಸ್ಬೇಕಲ್ಲ ನೀನು ಫಸ್ಟ್ ಟೈಮ್ ಮಾಡ್ಸೋತಿ ಅಂತ. ಒಂದು ಮಹಿಳೆ ಜ್ಯೋತಿಷಿ ಬಳಿ ಹೋಗುತ್ತಾರೆ. ಜ್ಯೋತಿಷ್ಯರೇ, ನನ್ನ ಗಂಡ ಮನೆಗೆ ಬಂದ ತಕ್ಷಣ ನನಗೆ ತುಂಬಾ ಹೊಡೆಯುತ್ತಾನೆ. ಜ್ಯೋತಿಷ್ಯರು ಒಂದು ತಾಯ್ತವನ್ನ ಕೊಟ್ಟು ಹೇಳುತ್ತಾರೆ, ನಿನ್ನ ಪತಿ ಮನೆಗೆ ಬಂದ ತಕ್ಷಣ ಈ ತಾಯ್ತವನ್ನು ನಿನ್ನ ಹಲ್ಲುಗಳಿಂದ ಕಚ್ಚಿ ಇಟ್ಟುಕೋ. 7 ದಿನಗಳ ನಂತರ ಮಹಿಳೆ ಮತ್ತೆ ಜ್ಯೋತಿಷ್ಯರ ಬಳಿ ಹೋಗಿ ಹೇಳುತ್ತಾರೆ, ಜ್ಯೋತಿಷ್ಯರೇ, ತಾಯ್ತವು ತುಂಬಾ ಪ್ರಯೋಜನಕಾರಿಯಾಗಿದೆ, ಈಗ ನನ್ನ ಪತಿ ನನ್ನನ್ನು ಹೊಡೆಯುವುದಿಲ್ಲ. ಆಗ ಜ್ಯೋತಿಷಿ ಹೇಳುತ್ತಾರೆ, ಲಾಭ ತಾಯ್ತದಿಂದ ಅಲ್ಲ, ಬದಲಿಗೆ ನೀನು ಬಾಯಿ ಮುಚ್ಚಿಕೊಂಡಿರುವುದರಿಂದ. गाइस देख सकते हैं हमारे पास नया आर्टिकल अपडेट हो चुका है। ये पूरा इंपोर्टेड का स्टफ होने वाला, पूरा बैंकॉक से उतरा है। बाहर देख सकते हैं भीड़ लगाई, क्योंकि हमारे पास सेल लगा हुआ है भाई। सबको मिलेगा आराम से, कोई बात नहीं, बहुत सारा आर्टिकल है। ये देखो, ये सारी चीजें आपको सिर्फ मिलेगी बैंकॉक कलेक्शन के अंदर। फटाफट विजिट करो एंड चीजें परचेज करो। ರೀ, ನನ್ನ ಬಗ್ಗೆ ಒಂದು ದೊಡ್ಡ ಸುಳ್ಳು ಹೇಳ್ರಿ ನೋಡೋನು. ಅದೆಂತ ಸುಳ್ಳು ಆಗಿರ್ಬೇಕಂದ್ರ ಹಿಂದೂ ಖರೆ ಆಗಿರಬಾರ್ದು, ಮುಂದೂ ಖರೆ ಆಗ್ಬಾರ್ದು. ನೀನು ನನ್ನ ಬಾಳ ಪ್ರೀತಿ ಮತ್ತು ಗೌರವದಿಂದ ನೋಡ್ಕೋತಿ. ಅಜಯ್, ಎಲ್ಲಿ ನಡೆದೆ ಡಿಟರ್ಜೆಂಟ್? ಹಾಸ್ಪಿಟಲ್ ನಡೆದೆ. ಯಾಕ? ಅರೆ ನಮ್ ದೋಸ್ತನ ಮಗನಿಗೆ ನಡಿಲಕ್ ಬಿ ಹೊಂಟಿಲ್ಲ, ಮಾತಾಡಕ್ ಬಿ ಹೊಂಟಿಲ್ಲ. ಏನಾಗ್ಯದ? ಅರೆ ಈಗ 2 ಗಂಟೆ ಪೈಲೆ ಹುಟ್ಟಾನ. ಚೆನ್ನಾಗಿರೋದು. ಏನಪ್ಪ ತಿಕ್ಕುಲ್ ಸುಬ್ಬ, ನೀನೇ ಗಾಡಿ ತಿಳ್ಕೊಂಡು ಹೋಗ್ತಿದ್ಯಾ? ಎಲ್ಲಿ ಓರಿ? ಸಿಂತೋ ಬಿಟ್ರಿ ಕಾರಣ ನೀನೇ ಹೋಗ ತಾನೆ. ಮೇಡಮ್ ನಾ ಅಪ್ಪ ಯಾವಾಗ ಆತೇನ್ರಿ? ನೋಡ್ ಬಶ, ನೀನ್ ಮದ್ವೆ ಆದ್ಮೇಲ ಮುಗುಲ್ ಮ್ಯಾಗಿಂದ ಅಪ್ಸರೆ ಕೆಳಗ್ ಬಂದು ನಿನ್ ಹೆಂಡತಿ ಹೊಟ್ಟಾಗ ಒಂದ್ ಮಗು ಹಾಕ್ತಾಳ, ಅವಾಗ ನೀ ಅಪ್ಪ ಆತಿ. ಹಂಗಾದ್ರ ಮೇಡಮ್ ನಾ ಹೆಂಡತಿ ಹಿಡ್ಬೇಕೇನ್ರಿ ಅಪ್ಸರೆ ಹಿಡ್ಬೇಕು? ಸಾರಿ ಸರ್, ಸಮಟೈಮ್ಸ್ ಇದು ಜಗತ್ ಮಿಂಡ್ರಿ, ಕಳ್ ಮಿಂಡ್ರಿ, ಊರ್ ಮಿಂಡ್ರಿ. ನಿಮ್ಮ 7 ಮೀಟರ್ ಕುಡಿದಾರ ಅನ್ನೋದ್ರ ಮಾತು ಮುಗಿದು ಅಂತ ಹೇಳ್ಬೋದು.
ನಂಗೆ ಯಾರೋ ಹೇಳಿದ್ರು ಎಡಗೈಯಲ್ಲಿ ಊಟ ಮಾಡೋದ್ರಿಂದ ಅಂತೆ ಅದು ನಮ್ಮ ಹೊಟ್ಟೆಗೆ ಸೇರಲ್ಲ ಅಂತೆ, ದೆವ್ವದ ಹೊಟ್ಟೆಗೆ ಸೇರ್ತದಂತೆ. ಇವಾಗ ಎಂತ ಮಾಡಿ ಅಂತ ಹೇಳಿದ್ರೆ, ನೀವು ಕುಡಿಯುವಾಗ ಉಂಟಲ್ಲ ಎಡಗೈಯಲ್ಲೇ ಕುಡೀರಿ, ಹೋದ್ರೆ ದೆವ್ವದ ಲಿವರೇ ಹೋಗ್ಲಿ, ನಿಮ್ಗೆಂತ. ನೀವೇನು ಬಿಡ್ರಿ, ಸಾವ್ಕಾರ ಮಂದಿ ಮಾಡ್ಸ್ಕೊತೀರಿ, ನಾವ್ ಬಡವರು ಬರೇ ಮಾಡ್ತೀವಿ. ಏನೋ ಮಮ್ಮಿ ಅವು ಏನು? ಇವು ಬಲೂನ್ ನಾವಲೆ ಬಶ, ಬರೀ ಹೆಣ್ಮಕ್ಳು ಗಟ್ಟೆ ಇರ್ತಾವ. ಮತ್ತ ನಿನ್ನ ಬಲೂನ್ ಆ ಮನೆ ಕೆಲಸದೊಳಗಿಂತ ಸಣ್ಣವಲ್ಲ ಮಮ್ಮಿ, ಯಾಕ? ನೀ ಯಾವಾಗ ನೋಡಿದಲೆ ಮಗನ? ನಿನ್ನೆ ರಾತ್ರಿ ಪಪ್ಪ ಮನೆ ಕೆಲಸದೊಳ ಬಲೂನ್ಕ ಗಾಳಿ ತುಂಬಲಕತ್ತಿರ ಮಮ್ಮಿ. ಮಕ್ಕಳಲ್ಲಿಯೂ ಮಿಂಡ್ರಿ ಮಕ್ಕಳು. ಏ ಬಶ, ಇವತ್ ಕನ್ನಡ ಸಾಲಿ ಬಂದದ ವೆಂಡ್ಲೆ, ಇವತ್ತ ಒಂದು ಹುಡುಗಿಯರ ಕಾಣತಿಲ್ಲ ಇವತ್ತ. ಏ ಪರ್ಷ ಬಂದು ನೋಡ್ಲೆ, ಹಾಡ ಹಾಡು ಪಟ್ನ. ಗಿಡ್ಡಿ ಸಾಲಿಗೆ ಬಂದಾಳ, ಹೆಗಲಿಗೆ ಬ್ಯಾಗ್ ಹಾಕ್ಯಾಳ, ನನಗ ಲೈನ ಹೊಡಿತಾಳ, ಹಿಂದ ತಿರುಗಿ ನೋಡ್ಯಾಳ. ಏ ಗಿಡ್ಡಿ, ನಾಳೆ ನಿನ್ ಕೈಯಾಗ ಬೇಬಿನ ಕೊಡ್ತೀನಿ. ಏ ಗಿಡ್ಡಿ, ನಿನಗೆ ಹಾಕತಾನ, ನೀವೊಂದು ಹಾಡ ಹಾಡ. ಮಲ್ಯ ಓ ಮಲ್ಯ, ನನ್ನ ತುಲಿನ ಮಾಲೀಕ ನೀನಲ್ಲ, ನನ್ನ ತುಲಿನ ಮಾಲೀಕ ನೀನಲ್ಲ, ಇದಕ್ಕಂತ ಕಾಯ್ಕೊಂಡ್ ಕುಂತಾರ ಭಾಳೆಲ್ಲ. ನೋಡ್ಬರ್ಲಿ, ಪಕ್ಕದ ಮನೆ ಅಂಕಲ್ ಕುಡ್ದು ಸತ್ತಾಗೋರೆ. ಕುಡ್ದಿ ಸತ್ತಿಲ್ಲ, ಲಿಕ್ಕರ್ಗೂ ಲಿವರ್ಗೂ ನಡೆದಿರೋ ಯುದ್ಧದಲ್ಲಿ ವೀರ ಮರಣ ಹೊಂದಿರೋದು. ನಿಜವಾಗ್ಲೂ ಕುಡುಕ್ರೆ ಸಮಾಜಕ್ಕೆ ಡಾಕ್ಟ್ರ್. ದೇವ್ರು 2 ಕಿವಿ ಕೊಟ್ಟಿದ್ದಾನೆ, ಜಾಸ್ತಿ ಕೇಳಿಸ್ಕೊಳ್ಳಿ ಅಂತ. ಒಂದೇ ಬಾಯಿ ಕೊಟ್ರದ್ ಯಾಕೆ ಹೇಳಿ? ನೀನು ಒಬ್ಬರದೇ ತುಣ್ಣೆ ಉಣ್ಲಿ ಅಂತ. ನಿಮ್ಮಪ್ಪ ಲೂಸ, ನಿಮ್ಮವ್ವ ಲೂಸ, ನೀನು ಲೂಸ. ಟೀಚರ್, ನಿಮಗ್ ಗಂಡು ಮಗುನೇ ಆಗೋದು. ಅದೇಂಗ್ ಹೇಳ್ತೀರಾ? ನೀವು ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿದ್ರಲ್ಲ ಟೀಚರ್, ಆವಾಗ ಕೆಳಗಡೆ ಅದ್ರ ಮೀಸೆ ಕಾಣಿಸ್ತು. ಏನ್ರಿ ಇಟ್ ಲೇಟ್ ಮಾಡಿ ಬಂದಿರ ಬನ್ನಿ ಇವತ್ತು, ಯಾಕ್ರಿ? ಏನಿಲ್ಲ, ದವಾಖಾನೆ ಒಂದು ಡೆಡ್ ಬಾಡಿ ಬಂದಿತ್ತು, ಅದ್ರ ನೋಡಿದ್ರೆ 8 ಇಂಚು ತುಣ್ಣಿ ಇತ್ತು. ಅವನವನ್ ಅಂತ ತುಣ್ಣಿ ನನಗೆ ಸಿಕ್ಕಿತ್ತು, ಮಜಾ ಉಡಾಯಿಸ್ಬಿಡ್ತಿದ್ದ. ಮತ್ತಿಡಿದ್ರೆ ನಿಮ್ ಚಿಕ್ಕಪ್ಪ ಅಲ್ಲ, ಅವ್ರಪ್ಪ ಆಗ್ತೀನಿ. ತುಣ್ಣಿಗೇಳು, ನಾ ಅದಕ್ಕೆ ಹೆದರ್ಲಿ ಮಗನ, ಮೌಂಟೇನ್ ಡ್ಯೂ ಕುಡ್ದು ಬಂದಿನ ನಾನು. ಇವತ್ತು ಹೆದರ ಮಾತ ಇಲ್ಲ. Oh, now he's low.